ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಶ್ರೀರಾಮನು ರಣಾಂಗದಲ್ಲಿ ದಣಿದಿದ್ದಾಗ ಯುದ್ಧಕ್ಕೆ ಸರಿಯಾಗಿ ಸನ್ನದ್ಧನಾಗಿದ್ದ ರಾವಣನ ವಿರುದ್ಧ ಹೋರಾಡಲು ಹೆಚ್ಚು ದುಃಖ ಮತ್ತು ಆಳವಾದ ಆಲೋಚನೆಯೊಂದಿಗೆ ನಿಂತಾಗ ಅಗಸ್ತ್ಯರು ಅದನ್ನು ಗಮನಿಸಿದರು. ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ಇತರ ದೇವರುಗಳ ಜೊತೆಯಲ್ಲಿದ್ದ ಅಗಸ್ತ್ಯರು ರಾಮನನ್ನು ಸಮೀಪಿಸಿ ಈ ಕೆಳಗಿನಂತೆ ಹೇಳುತ್ತಾರೆ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಅಗಸ್ತ್ಯ ಋಷಿಯು ರಾಮನನ್ನು ಸಮೀಪಿಸಿ ಈ ಕೆಳಗಿನಂತೆ ಮಾತನಾಡಿದರು. ಪ್ರಿಯ ರಾಮ, ನಿನ್ನ ಚಿಂತೆಗೆ ಪರಿಹಾರವಿದೆ. ಅದು ದೀರ್ಘಕಾಲಿಕ ರಹಸ್ಯವಾಗಿದೆ. ಅದನ್ನು ಹೇಳುವುದರಿಂದ ನೀವು ಈ ಯುದ್ಧದಲ್ಲಿ ಜಯಶಾಲಿಯಾಗುತ್ತೀರಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯವಹಂ ಜಪೇ ನಿತ್ಯಂ ಅಕ್ಷಯಂ ಪರಂ ಶಿವಂ. ಇದು ಆದಿತ್ಯ ಹೃದಯಂ ಎಂಬ ಪವಿತ್ರ ಸ್ತೋತ್ರವಾಗಿದ್ದು ಎಲ್ಲ ಶತ್ರುಗಳನ್ನು ನಾಶಪಡಿಸುತ್ತದೆ ಮತ್ತು ಇದನ್ನು ಯಾವಾಗಲೂ ಜಪಿಸುವುದರಿಂದ ನಿಮಗೆ ವಿಜಯ ಮತ್ತು ಶಾಶ್ವತ ಸಂತೋಷವನ್ನು ನೀಡುತ್ತದೆ. ಸರ್ವಮಂಗಳ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾ ಶೋಕ ಪ್ರಶಮನಂ ಆಯುರ್ವರ್ಧನಮುತ್ ಸೂರ್ಯದೇವನ ಈ ಪರಮ ಪ್ರಾರ್ಥನೆಯು ಯಾವಾಗಲೂ ಸಂತೋಷವನ್ನು ನೀಡುತ್ತದೆ, ಎಲ್ಲಾ ಪಾಪಗಳನ್ನು ಚಿಂತೆಗಳನ್ನು ನಾಶಪಡಿಸುತ್ತದೆ ಮತ್ತು ಜೀವನದ ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತದೆ. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ದೇವತೆಗಳು ಮತ್ತು ಅಸುರರಿಂದ ಪೂಜಿಸಲ್ಪಡುವ ಮತ್ತು ಬ್ರಹ್ಮಾಂಡಗಳೆಲ್ಲರಿಂದ ಪೂಜಿಸಲ್ಪಡುವ ಜಗತ್ತುಗಳ ಅಧಿಪತಿ ಮತ್ತು ಬ್ರಹ್ಮಾಂಡದ ಅಧಿಪತಿಯಾದ ಸೂರ್ಯದೇವರನ್ನು ಆರಾಧಿಸಿ. ಸರ್ವದೇವಾತ್ಮಕೋ ಹೇಶ ತೇಜಸ್ವಿ ರಶ್ಮಿ ಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಅವರು ತನ್ನೊಳಗೆ ಎಲ್ಲ ದೇವತೆಗಳನ್ನು ಹೊಂದಿದ್ದಾರೆ ಮತ್ತು ಅವರು ತೇಜಸ್ವಿಗಳಲ್ಲಿ ಪ್ರಕಾಶಮಾನವಾಗಿದ್ದಾರೆ. ಅವರು ಸ್ವಯಂ ಪ್ರಕಾಶಮಾನವಾಗಿದ್ದಾರೆ ಮತ್ತು ತನ್ನ ಕಿರಣಗಳಿಂದ ದೇವತೆಗಳ ಮತ್ತು ಅಸುರರ ಎಲ್ಲ ಲೋಕಗಳನ್ನು ಉಳಿಸಿಕೊಡುತ್ತಾರೆ. ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಃ ಸ್ಕಂದಃ ಪ್ರಜಾಪತಿಃ ಮಹೇಂದ್ರೋ ದನದಃ ಕಾಲೋ ಯಮಃ ಸೋಮೋ ಹ್ಯಪಾಂಪತಿಃ. ಅವನು ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪೋಷಕ, ಶಿವ ನಾಶಕ, ಸ್ಕಂದ ಶಿವನ ಮಗ, ಪ್ರಜಾಪತಿ ಮಾನವ ಜನಾಂಗದ ಮೂಲಪುರುಷ, ಪ್ರಬಲ ಇಂದ್ರ ಅಧಿಪತಿ ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ. ಇಂದ್ರಿಯಗಳ ಕುಬೇರ ಸಮೃದ್ಧಿಯ ದೇವರು, ಕಾಲ ಶಾಶ್ವತ ಸಮಯ, ಯಮ ಸಾವಿನ ಅಧಿಪತಿ, ಸೋಮ ಪೋಷಿಸುವ ಚಂದ್ರದೇವರು ಮತ್ತು ವರುಣ ಮಳೆ ದೇವರು. ಪಿತರೋ ವಸವಃ ಸಾಧ್ಯಾ ಹೆಶ್ವಿನೋ ಮರುತೋ ಮನುಃ ವಾಯುರ್ವಹ್ನಿಃ ಪ್ರಜಾಪ್ರಾಣಃ ಕಾರ್ಯಕರ್ತಾ ಪ್ರಭಾಕರಃ. ಅವನು ಮೇನ್ಸ್ ಪೂರ್ವಜರು, ಅವನು ಅನಲ ಅನಿಲ ಸೋಮ ಅಹಸ ಧಾರ ಧ್ರುವ ಪ್ರತ್ಯೂಷ ಮತ್ತು ಪ್ರಭಾಸ ಎಂಬ 8 ವಸುಗಳು. ಅವನು ಸದ್ಯಾದೇವರು, ಅಶ್ವಿನಿ ದೇವತೆಗಳು, ಆರೋಗ್ಯದ ದೇವರುಗಳು, ಅವನೇ ಗಾಳಿಗೆ ಕಾರಣರಾದ ಮಾರುತಗಳು, ಅವನೇ ಗಾಳಿ ದೇವರು, ಅವನೇ ಅಗ್ನಿದೇವರು, ಅವನೇ ಮನು ವಾಯು ಗಾಳಿದೇವರು, ಅಗ್ನಿದೇವರು, ಪ್ರಾಣ ಎಲ್ಲರ ಜೀವ ಉಸಿರು ಜೀವಿಗಳು, 6 ಋತುಗಳ ತಯಾರಕ ಮತ್ತು ಬೆಳಕನ್ನು ನೀಡುವವರು. ಆದಿತ್ಯ
ಆದಿತ್ಯಃ ಸವಿತಾ ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುಃ ಹಿರಣ್ಯರೇತಾ ದಿವಾಕರಃ. ಅವರು ಅದಿತಿಯ ಮಗ, ಸವಿತಾ ಪ್ರಕಾಶಮಾನ, ಸೂರ್ಯ ಉನ್ನತ ಬೆಳಕು, ಖಗ ಪಕ್ಷಿ ಆಕಾಶದಲ್ಲಿ ಪ್ರಯಾಣ, ಮಳೆಯಿಂದ ಜಗತ್ತನ್ನು ಪೋಷಿಸುತ್ತಾರೆ, ಗಭಸ್ತಿಮಾನ್ ಕಿರಣಗಳನ್ನು ಹೊಂದಿದ್ದಾರೆ, ಚಿನ್ನದ ಬಣ್ಣ, ಸುಂದರ ಬುದ್ಧಿವಂತ, ಯಾವಾಗಲೂ ಹೊಳೆಯುತ್ತಿರುತ್ತಾರೆ, ಅವರೇ ಸೃಷ್ಟಿಕರ್ತ, ಅವರೊಂದಿಗೆ ದಿನವು ಪ್ರಾರಂಭವಾಗುತ್ತದೆ. ಆದಿತ್ಯ ಅದಿತಿಯ ಮಗ, ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸುವವರು. ಸವಿತಾ ಜಗತ್ತನ್ನು ಆಳುವವರು, ಜಗತ್ತನ್ನು ನಿಯಂತ್ರಿಸುವವರು. ಸೂರ್ಯ ಎಲ್ಲರನ್ನೂ ಪ್ರೋತ್ಸಾಹಿಸುವವರು. ಕ್ರಿಯಾಶೀಲ ಖಗ ಬಾಹ್ಯಾಕಾಶದಲ್ಲಿ ಚಲಿಸುವವರು, ಪಕ್ಷಿ. ಪೂಷಾ ಎಲ್ಲ ಲೋಕಗಳನ್ನು ರಕ್ಷಿಸುವವರು. ಗಭಸ್ತಿಮಾನ್ ಪ್ರಕಾಶಮಾನ, ಕಿರಣಗಳನ್ನು ಹೊಂದಿರುವವರು, ಚಿನ್ನದ ಬಣ್ಣದ. ಭಾನು ಎಲ್ಲ ಸ್ವರ್ಣರೇತದಲ್ಲಿ ವ್ಯಾಪಿಸಿರುವ, ಚಿನ್ನದ ಮೊಟ್ಟೆಯಂತೆ ಹೊಳೆಯುವ, ದುಂಡಗಿನ ಆಕಾರದ. ದಿವಾಕರ ಪ್ರಕಾಶಮಾನವಾದ ದಿನಕ್ಕೆ ಕಾರಣವಾದವರು. ಹರಿತಶ್ವಃ ಸಹಸ್ರಾರ್ಚಿಃ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನಃ ಶಂಭುಃ ತ್ವಷ್ಟಾ ಮಾರ್ತಾಂಡಕೋಂಶುಮಾನ್. ಅವರು ಹಸಿರು ಕುದುರೆಗಳನ್ನು ಹೊಂದಿದ್ದಾರೆ, ಅವರು ಸಾವಿರಾರು ಕಿರಣಗಳನ್ನು ಹೊಂದಿದ್ದಾರೆ, ಅವರು ಕತ್ತಲೆಯನ್ನು ಹೋಗಲಾಡಿಸುವವರು. ಅವರಿಗೆ 7 ಕುದುರೆಗಳಿವೆ, ಅವರು ದುಃಖವನ್ನು ತೊಡೆದು ಹಾಕುತ್ತಾರೆ ಮತ್ತು ಆಹ್ಲಾದಕರ ಜೀವನವನ್ನು ನೀಡುತ್ತಾರೆ. ಅವರು ಅಳೆಯಲಾಗದಷ್ಟು ಕಿರಣಗಳಿಂದ ಎಲ್ಲವನ್ನು ವ್ಯಾಪಿಸುತ್ತಾರೆ. ಹರಿದಶ್ವ ಹಸಿರು ಕುದುರೆಗಳು, ಸಹಸ್ರಾರ್ಚಿ ರಥವನ್ನು ಎಳೆಯುವವರು, ಸಾವಿರಾರು ಕಿರಣಗಳನ್ನು ಹೊಂದಿದವರು. ಸಪ್ತಸಪ್ತಿ 7 ಕುದುರೆಗಳು 7 ಲೋಕಗಳನ್ನು ಪ್ರತಿನಿಧಿಸುತ್ತವೆ. ಮರೀಚಿಮಾನ್ ಅವರ ದೇಹವು ಕಿರಣಗಳನ್ನು ಹೊರಸೂಸುತ್ತದೆ. ತಿಮಿರೋನ್ಮಥನ ಕತ್ತಲೆಯನ್ನು ಹೋಗಲಾಡಿಸುವವರು. ಶಂಭು ತೃಪ್ತಿಯನ್ನು ನೀಡುವವರು. ತ್ವಸ್ತ ದುಃಖವನ್ನು ಹೋಗಲಾಡಿಸುವವರು ಮತ್ತು ಉಲ್ಲಾಸವನ್ನು ನೀಡುವವರು. ಮಾರ್ತಾಂಡ ಸರ್ವನಾಶವಾದ ಸೃಷ್ಟಿಯಿಂದ ಬಂದು ಮತ್ತೆ ಅಂಶುಮಾನ್ ಅನ್ನು ಸೃಷ್ಟಿಸುವವರು. ವಿಶಾಲತೆ ಎಲ್ಲದರಲ್ಲೂ ವ್ಯಾಪಿಸಿದೆ. ಹಿರಣ್ಯಗರ್ಭಃ ಶಿಶಿರಃ ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋ ಉದಿತೆ ಪುತ್ರಃ ಶಂಕಃ ಶಿಶಿರನಾಶನಃ. ಅವರು ಚಿನ್ನದ ಮೂಲ, ಜ್ಞಾನ ಸಮೃದ್ಧಿ, ತನ್ನ ಮಳೆಯಿಂದ ಜಗತ್ತನ್ನು ತಂಪಾಗಿಸುವವರು, ಭಕ್ತರ ಮನಸ್ಸು, ಶಾಖವನ್ನು ಕೊಡುವವರು. ಅವರು ಪ್ರಕಾಶಕ, ಬೆಳಕಿನ ಮೂಲ, ಎಲ್ಲರಿಂದಲೂ ಹೊಗಳಿಕೆಗೆ ಪಾತ್ರರಾಗುತ್ತಾರೆ. ತನ್ನೊಳಗೆ ಬೆಂಕಿಯನ್ನು ಹೊಂದಿರುವವರು. ಅವರು ಅದಿತಿ ಮತ್ತು ಕಶ್ಯಪನ ಮಗ. ಅವರು ರಾತ್ರಿಯಲ್ಲಿ ವಿಲೀನಗೊಳ್ಳುತ್ತಾರೆ ಮತ್ತು ತಂಪಾಗುತ್ತಾರೆ. ಶೀತ, ಹಿಮ ಮತ್ತು ಮಂಜಿನ ನಾಶಕ. ಹಿರಣ್ಯಗರ್ಭ ಬ್ರಹ್ಮ, ಸಮೃದ್ಧಿ ಮತ್ತು ಬುದ್ಧಿವಂತ, ಜ್ಞಾನಿ. ಶಿಶಿರ ಮಳೆಯಿಂದ ತಂಪು ಮಾಡುವವರು. ತಪನ ಶಾಖವನ್ನು ಉಂಟು ಮಾಡುವವರು. ಭಾಸ್ಕರ ಬೆಳಕನ್ನು ನೀಡುವವರು, ಜ್ಞಾನ. ರವಿ ಪ್ರಶಂಸಿಸಲ್ಪಟ್ಟವರು. ಅಗ್ನಿಗರ್ಭ ಅದಿತಿ ಪುತ್ರ, ಅದಿತಿಯ ಮಗ ಮತ್ತು ಕಶ್ಯಪ ಮಹರ್ಷಿ. ಶಂಕ ಶಿಶಿರ ನಾಶನವನ್ನು ಸ್ಥಾಪಿಸಿದಾಗ ತಂಪಾಗುವ. ಹಿಮ ಮಂಜು ಮತ್ತು ಶೀತವನ್ನು ಕರಗಿಸುವವರು. ವ್ಯೋಮನಾಥಸ್ತಮೋಬೇಧಿ ಋಗ್ಯಜುಃ ಸಾಮಪಾರಗಃ ಘನಾವೃಷ್ಟಿರಪಾಂ ಮಿತ್ರೋ ವಿಂಧ್ಯವೀಥಿ ಪ್ಲವಂಗಮಃ. ಅವರು ಬಾಹ್ಯಾಕಾಶದ ಅಧಿಪತಿ ಮತ್ತು ಆಕಾಶದ ಅಧಿಪತಿ, ಕತ್ತಲೆಯನ್ನು ಹೋಗಲಾಡಿಸುವವರು. 3 ವೇದಗಳಾದ ಋಗ್, ಯಜುರ್ ಮತ್ತು ಸಾಮವೇದಗಳ ಒಡೆಯ. ಅವರು ಭಾರೀ ಮಳೆಯ ಕಾರಣ ಮತ್ತು ಜಲದೇವನ ವರುಣದೇವನ ಸ್ನೇಹಿತ. ಅವರು ವಿಂಧ್ಯ ಪರ್ವತಗಳ ದಕ್ಷಿಣ ದಿಕ್ಕಿಗೆ ಮತ್ತು ಬ್ರಹ್ಮನಾಡಿನಲ್ಲಿ ಕ್ರೀಡೆಗಳನ್ನು ವೇಗವಾಗಿ ಓಡಿಸುತ್ತಾರೆ. ದಕ್ಷಿಣಾಯನದಲ್ಲಿ ಅವರು ವೇಗವಾಗಿ ಪ್ರಯಾಣಿಸುತ್ತಾರೆ. ವ್ಯೋಮನಾಥ ಬಾಹ್ಯಾಕಾಶದ ಅಧಿಪತಿ ಮತ್ತು ಆಕಾಶದ ಅಧಿಪತಿ. ತಮೋಬೋಧಿ ಕತ್ತಲೆಯನ್ನು ಹೋಗಲಾಡಿಸುವವರು. ಋಗ್ಯಜು ಸಮಪರಾಗ ಋಗ್, ಯಜುರ್ ಮತ್ತು ಸಾಮವೇದ ಘನವೃಷ್ಟಿ ಎಂಬ 3 ವೇದಗಳನ್ನು ಕರಗತ ಮಾಡಿಕೊಂಡವರು. ಅತಿವೃಷ್ಟಿಗೆ ಕಾರಣನಾದ. ಅಪಮಮಿತ್ರ ಮಳೆ ದೇವರ ಮಿತ್ರನಾದ. ವಿಂಧ್ಯ ವಿತಿಪ್ಲವಂಗಮಃ ವಿಂಧ್ಯ ಪರ್ವತಗಳ ದಕ್ಷಿಣ ದಿಕ್ಕಿಗೆ ವೇಗವಾಗಿ ಚಲಿಸುವವರು.
ಆತಪಿ ಮಂಡಲೀ ಮೃತ್ಯುಃ ಪಿಂಗಳಃ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತಃ ಸರ್ವಭವೋದ್ಭವಃ. ಅವರು ಶಾಖವನ್ನು ಉತ್ಪಾದಿಸುವವರು. ಅವರ ರೂಪವು ವೃತ್ತಾಕಾರವಾಗಿದೆ. ಅವರು ಶತ್ರುಗಳ ಮರಣ. ಅವರು ಹಳದಿ ಬಣ್ಣದವರು. ಅವರು ಎಲ್ಲ ವಸ್ತುಗಳಿಗೆ ಶಾಖವನ್ನು ನೀಡುತ್ತಾರೆ. ಅವರು ಹೆಚ್ಚಿನ ತೇಜಸ್ಸು, ಮಹಾನ್ ತೇಜಸ್ಸಿನಿಂದ ಹೊಳೆಯುವ ಮತ್ತು ಜ್ಞಾನದಲ್ಲಿ ನಿಪುಣರು, ವ್ಯಾಪಿಸುತ್ತಾರೆ. ಇಡೀ ವಿಶ್ವವು ಎಲ್ಲರಿಗೂ ಪ್ರಿಯವಾಗಿದೆ. ಬ್ರಹ್ಮಾಂಡವನ್ನು ಮತ್ತು ಎಲ್ಲ ಕ್ರಿಯೆಗಳನ್ನು ಬೆಂಬಲಿಸುತ್ತದೆ. ಅತಾಪಿ ಶಾಖಮಂಡಲಿಯ ಸೃಷ್ಟಿಕರ್ತ, ದುಂಡಾಕಾರದ. ಮೃತ್ಯು ಶತ್ರುಗಳಿಗೆ ಮರಣ. ಪಿಂಗಳ ಹಳದಿ ಬಣ್ಣದ. ಸರ್ವತಪಾನ ಎಲ್ಲ ವಸ್ತುಗಳಿಗೆ ಶಾಖವನ್ನು ಉಂಟು ಮಾಡುವವರು. ಕವಿ ಹೆಚ್ಚಿನ ತೇಜಸ್ಸು. ವಿಶ್ವ ಇಡೀ ವಿಶ್ವದಲ್ಲಿ ವ್ಯಾಪಿಸಿರುವ. ಮಹಾತೇಜಸ್ಸಿನಿಂದ ಹೊಳೆಯುತ್ತಿರುವ. ರಕ್ತ ಎಲ್ಲರಿಗೂ ಪ್ರಿಯವಾದ. ಸರ್ವಭಾವೋದ್ಭವ ಎಲ್ಲ ವಸ್ತುಗಳ ಸೃಷ್ಟಿಕರ್ತ. ನಕ್ಷತ್ರ ಗ್ರಹ ತಾರಣ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೇ. ನಕ್ಷತ್ರಗಳು, ಗ್ರಹಗಳು ಮತ್ತು ರಾಶಿಚಕ್ರದ ಅಧಿಪತಿ ಮತ್ತು ಬ್ರಹ್ಮಾಂಡದ ಎಲ್ಲದರ ಮೂಲ ಆತನಿಗೆ ನಮಸ್ಕಾರಗಳು. ಇಂದ್ರ, ಧಾತ, ಭಗ, ಭೂಷಣ, ಮಿತ್ರ, ಆರ್ಯಮ, ಅರ್ಚಿ, ವಿವಸ್ವಾನ್, ತ್ವಸ್ತೃ, ಸವಿತಾ, ವರುಣ ಮತ್ತು ವಿಷ್ಣು. ವರ್ಷದ 12 ತಿಂಗಳುಗಳ ಆಕಾರದಲ್ಲಿ 12 ರೂಪಗಳಲ್ಲಿ ಕಾಣಿಸಿಕೊಳ್ಳುವ ಆದಿತ್ಯರಿಗೆ ನಮಸ್ಕಾರಗಳು. ಅಧ್ಯಯನ ಪೂರ್ವಾಯ ಗಿರಯೇ ಪಶ್ಚಿಮಾಯಾಧ್ರಯೇ ಸೂಚನೆ ಜ್ಯೋತಿರ್ಗಣನಾಂ ಪತಯೇ ದಿನಾಧಿಪತಯೇ ಸಾಕ್ಷಿ. ಪೂರ್ವದ ಪರ್ವತಗಳಿಂದ ಎದ್ದು ಪಶ್ಚಿಮದ ಪರ್ವತಗಳ ಮೇಲೆ ನೆಲೆಸುವ ಭಗವಂತನಿಗೆ ನಮಸ್ಕಾರಗಳು. ನಕ್ಷತ್ರ ದೇಹಗಳ ಭಗವಂತನಿಗೆ ಮತ್ತು ಹಗಲಿನ ಭಗವಂತನಿಗೆ ನಮಸ್ಕಾರಗಳು.